ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಇಲ್ಲಿವರೆಗೂ ದುಡ್ಡಿನ ಬಗ್ಗೆ ಬೇಕಾದಷ್ಟು ಸಂಚಿಕೆಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಬಹಳ ಭಿನ್ನವಾದಂಥ ವಿಚಾರವನ್ನು ತಮ್ಮ ಜೊತೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ದುಡ್ಡಿನ ಫಿಲಾಸಫಿ ಏನು ಹಂಗಂದರೆ ದುಡ್ಡಿನ ವಿಷಯಕ್ಕೂ ಫಿಲಾಸಫಿ ಇರುತ್ತಾ ಹಾಗಂತ ನೀವು ಪ್ರಶ್ನೆ ಮಾಡ್ತೀರಿ. ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಯಾವುದೋ ಟ್ರಿಕ್ಗಳನ್ನು ಹೇಳ್ಕೊಡ್ತಾ ಇಲ್ಲ, ಯಾವುದೋ ಮ್ಯಾನೇಜ್ಮೆಂಟ್ ಕೋರ್ಸಿನ ಪಾಠವನ್ನು ನಿಮ್ಮೆದುರಿಗೆ ಮಾಡ್ತಾ ಇಲ್ಲ. ದುಡ್ಡು ನಿಮ್ಮನ್ನು ಬೆನ್ನು ಹತ್ತಿ ಬರಬೇಕು, ನೀವು ಅದನ್ನು ಬೆನ್ನು ಹತ್ತಿಕೊಂಡು ಹೋಗಬಾರ್ದು. ಹಾಗಾದರೆ ಏನು ಮಾಡಬೇಕು? ಎಲ್ಲಿಯೂ ಕೇಳಿರಲಾರದಂಥ ವಿಷಯಗಳನ್ನು ತಮ್ಮ ಜೊತೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಯಾವಾಗ ನಾವು ದುಡ್ಡನ್ನು ವಸ್ತು ಅಂತ ಪರಿಭಾವಿಸುವುದಿಲ್ಲವೋ, ಯಾವಾಗ ದುಡ್ಡಿನ ಬಗ್ಗೆ ನಾವು ಭಯಪಡುವುದನ್ನು ನಿಲ್ಲಿಸುತ್ತೇವೆಯೋ, ಯಾವಾಗ ನಮ್ಮನ್ನು ಅಸ್ಥಿರತೆ ಅಭದ್ರತೆ ಕಾಡುವುದನ್ನು ನಿಲ್ಲಿಸತ್ತೋ ಆವಾಗ ಬದುಕು ಶುರುವಾಗತ್ತೆ. ಇವತ್ತಿನ ಸಂಚಿಕೆ ಬಹಳ ಭಿನ್ನವಾದಂಥದ್ದು. ಯಾಕೆ ಅಂದರೆ ಮೊದಲು ಪ್ರಕೃತಿಯ ಬಗ್ಗೆ ಮಾತಾಡ್ತೀನಿ, ಆವಾಗ ನಿಮಗೆ ನಿಜವಾದ ವಿಷಯ ಅರ್ಥ ಆಗುತ್ತೆ. ಪ್ರಕೃತಿಯ ನಿಯಮ ಏನಂದರೆ ನೀವು ಯಾವುದನ್ನು ಬೆನ್ನು ಹತ್ತಿಕೊಂಡು ಹೋಗ್ತಿರೋ ಅದು ನಿಮಗೆ ಲಭ್ಯ ಆಗುವುದಿಲ್ಲ. ಯಾವುದಕ್ಕಾಗಿ ನೀವು ಆಶಿಸಿ ಸಂಕಲ್ಪ ಮಾಡಿ ದೃಢತೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೋ ಆತ್ಮವಿಶ್ವಾಸದಿಂದ ಅದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಯಾವಾಗ ಅಟ್ಟಿಸಿಕೊಂಡು ಹೋಗ್ತಿರೋ ಆವಾಗ ಮಾಯಾಮೃಗವಾಗಿ ಅದು ಓಡ್ತಾನೆ ಇರುತ್ತೆ. ನೀವು ಏದುಸಿರು ಬಿಡ್ತಾ ಅದನ್ನು ಹಿಡಿಯಲಿಕ್ಕಾಗಲಾರದೆ ಜೀವನದಲ್ಲಿ ಸೋತು ಹೋಗುತ್ತೀರಿ. ಏನು ಹಂಗಂದರೆ ಸ್ನೇಹಿತರೆ, ದುಡ್ಡು ಅನ್ನೋದಿದೆಯಲ್ಲ, ದುಡ್ಡು ಅನ್ನುವುದು ವಸ್ತು ಅಲ್ಲ. ದುಡ್ಡು ಅನ್ನುವುದು ಶಕ್ತಿ. ದುಡ್ಡು ಎನ್ನುವುದು ಚುಂಬಕ ಶಕ್ತಿ. ದುಡ್ಡು ಎನ್ನುವುದು ಸಾಧನ. ದುಡ್ಡು ಎನ್ನುವುದು ಜೀವನವಲ್ಲ. ದುಡ್ಡು ಎನ್ನುವುದು ಸಂಪತ್ತು ಎನ್ನುವುದು ಬದುಕಿನ ಅವಿಭಾಜ್ಯ ಅಂಗ. ಈ ಅವಿಭಾಜ್ಯ ಅಂಗವನ್ನು ನಾವು ನಮ್ಮದಾಗಿಸಿಕೊಳ್ಳುವುದು ಹೇಗೆ? ದುಡ್ಡಿನ ಬಗ್ಗೆ ನಮಗೆ ಅಭಿಲಾಷೆ ಇರಬೇಕು, ಹಾಹಾಕಾರ ಇರಬಾರದು. ದುಡ್ಡನ್ನು ನಾವು ಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ಮೂಲಕ ಗಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೈ ಚೆಲ್ಲಿ ಕೈ ಹಿಡಿಯುವುದರ ಮೂಲಕ ದುಡ್ಡನ್ನು ನಾವು ಗಳಿಸಬಹುದು. ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತೀನಿ. ಒಂದೆರಡು ಉದಾಹರಣೆ ಕೊಡ್ತೇನೆ, ಅವಾಗ ಇದು ಅರ್ಥ ಆಗುತ್ತೆ. ಇಲ್ಲದೆ ಹೋದರೆ ಇದು ಕೇವಲ ಶಬ್ದದ ಶ್ರೀಮಂತಿಕೆ ಆಗಿಬಿಡುತ್ತೆ, ವೈಭವೀಕರಣ ಆಗುತ್ತೆ, ವಾಸ್ತವಿಕತೆ ಅರ್ಥ ಆಗೋದಿಲ್ಲ. ಯಾವುದೋ ಒಂದು ಕೆಲಸ ಮಾಡುವಂಥ ಒಬ್ಬ ಮೆಕ್ಯಾನಿಕ್, ನಾವು ಜನಸಾಮಾನ್ಯರ ಕುರಿತು ಮಾತಾಡೋಣ. ಒಬ್ಬ ಮೆಕ್ಯಾನಿಕ್ಕು ನಿಮ್ಮ ಕಾರನ್ನು ರಿಪೇರಿ ಮಾಡಲಿಕ್ಕೆ ಕೂತಿದ್ದಾನೆ. ಎಷ್ಟು ಅಚ್ಚುಕಟ್ಟಾಗಿ ನಿಮ್ಮ ಕಾರನ್ನು ರಿಪೇರಿ ಮಾಡಿ ಆತ ಸಿದ್ಧಪಡಿಸ್ತಾನೆ ಅಂದರೆ ಹೋಗುವಾಗ ಆತ ಕೇಳಿದ್ದಕ್ಕಿಂತ 50 ರೂಪಾಯಿ ದುಡ್ಡು ಜಾಸ್ತಿಯನ್ನು ಆತನಿಗೆ ಕೊಡ್ತೀರಿ ನೀವು. ಒಬ್ಬ ನಿಮ್ಮ ಕಾರನ್ನು ತೊಳಿಲಿಕ್ಕೆ ನಿಮ್ಮ ಮನೆ ಬಳಿ ಬಂದಿದ್ದಾನೆ, ತನ್ನ ಮಷಿನನ್ನೆಲ್ಲ ಇಟ್ಕೊಂಡು ಬಂದಿದ್ದಾನೆ. ಆತ ಗರಿಗರಿಯಾಗಿ ಪ್ರತಿಯೊಂದು ಇಂಚಿಂಚನ್ನು ಗಾಡಿಯಲ್ಲಿರುವಂಥ ಧೂಳನ್ನು ಕ್ಲೀನ್ ಮಾಡುವುದನ್ನು ಕಣ್ಣಾರೆ ನೀವು ನೋಡ್ತೀರಿ. ಆವಾಗ ನಿಮಗೆ ಆತ ಕೇಳಿದ್ದಕ್ಕಿಂತ ಹೆಚ್ಚಿನ ದುಡ್ಡು ಕೊಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಹಾಗಾದರೆ ಇವರಿಬ್ಬರು ಮಾಡಿರೋಂಥ ಕೆಲಸ ಏನು? ಇವರಿಬ್ಬರೂ ಕೆಲಸ ಮಾಡಿದರು, ಆದರೆ ಇವರಿಬ್ಬರು ದುಡ್ಡಿಗಾಗಿ ಕೆಲಸ ಮಾಡಲಿಲ್ಲ, ಕೆಲಸವನ್ನು ಪ್ರೀತಿಸಿದರು. ಅವರು ಕೆಲಸವನ್ನು ಪ್ರೀತಿಸಿದ್ದಕ್ಕಾಗಿ ನೀವು ಆತನಿಗೆ ಕೇಳಿದಷ್ಟು ದುಡ್ಡು ಅಥವಾ ಕೇಳಿದ್ದಕ್ಕಿಂತ ಹೆಚ್ಚಿನ ದುಡ್ಡನ್ನು ಆತನಿಗೆ ನೀಡಿದ್ದೀರಿ. ಒಂದು ಹೋಟೆಲಿಗೆ ಹೋಗ್ತೀರಿ, ನಿಮಗೆ ಸಪ್ಲೈಯರ್ ಯಾರು ಅಂತ ಗೊತ್ತಿಲ್ಲ. ಸಪ್ಲೈಯರ್ಗೆ ಏನೋ ಕೇಳ್ತೀರಿ ನೀವು. ಆತ ಅತ್ಯಂತ ವಿನಯದಿಂದ ಭಾವನಾತ್ಮಕವಾಗಿ ನಿಮ್ಮ ಜೊತೆ ವ್ಯವಹರಿಸ್ತಾನೆ. ಏನು ಬೇಕು ಅಂತ ಕೇಳ್ತಾನೆ. ಕೇಳಿದ ಮೇಲೆ ನೀರು ತಂದಿಡ್ತಾನೆ. ನೀರು ತಂದಿಟ್ಮೇಲೆ ಇಲ್ಲ ನಂಗೆ ಬಿಸಿನೀರು ಬೇಕು ಅಂತೀರಿ. ಕ್ಷಣಾರ್ಧದಲ್ಲಿ ಬಿಸಿನೀರು ತಂದಿಡ್ತಾನೆ. ಪಕ್ಕದಲ್ಲಿ ಟಿಶ್ಯೂ ಪೇಪರ್ಗಳನ್ನ ಇಡ್ತಾನೆ. ನೀವು ಕೇಳಿದ ಆರ್ಡರ್ 2 ನಿಮಿಷ ತಡ ಆಗುತ್ತೆ ಅನ್ನೋದನ್ನು ಬಂದು ಕಿಚನ್ನಿಂದ ಬಂದು ಹೇಳ್ತಾನೆ, ಮೇಡಮ್ 2 ನಿಮಿಷ ಲೇಟ್ ಆಗುತ್ತೆ, ದಯವಿಟ್ಟು ಸಾವರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಅದಾದ ಮೇಲೆ ತಂದು ನಿಮ್ಮ ಫಿಂಗರ್ ಬಾಲ್ ಇಡ್ತಾನೆ. ಆತನ ಪ್ರತಿ ನಡೆ ಪ್ರತಿ ನುಡಿ ಕೂಡ ನಿಮ್ಮನ್ನು ಓಲೈಸುವುದಾಗಿರುವುದಿಲ್ಲ. ತಾನು ಮಾಡುವ ಕೆಲಸದ ಬಗ್ಗೆ ಆತನಿಗೆ ಇನ್ನಿಲ್ಲದ ಹಾಗೆ ಅದಮ್ಯವಾದಂಥ ಪ್ರೀತಿ ಇರುತ್ತೆ. ಕರ್ಮಯೋಗವನ್ನು ಆತ ನಂಬ್ಕೊಂಡಿರ್ತಾನೆ. ನೀವು ಹೋಗುವಾಗ ನಿಮಗೆ ಗೊತ್ತಿಲ್ಲದ ಹಾಗೆ 100 ರೂಪಾಯಿ ಟಿಪ್ಸನ್ನು ಆತನ ಬಿಲ್ಲಿನ ಜೊತೆ ಇಟ್ಟಿರ್ತೀರಿ. ಆತ ನೀವು ಟಿಪ್ಸ್ ಕೊಡ್ತೀರಿ ಅಂತ ಕೆಲಸ ಮಾಡಿಲ್ಲ, ತಾನು ಮಾಡುವ ಕೆಲಸ ಅಚ್ಚುಕಟ್ಟಾಗಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರ್ತಾನೆ. ನಮ್ಮ ಜೀವನದಲ್ಲಿ ಎಡವಟ್ಟು ಎಲ್ಲಾಗತ್ತೆ ಅಂತ ಹೇಳ್ತೀನಿ. ನಮ್ಮ ಜೀವನದಲ್ಲಿ ಎಡವಟ್ಟು ಎಲ್ಲಾಗತ್ತೆ ಅಂದರೆ ನಮ್ಮ ಧಾವಂತದಿಂದ ಎಡವಟ್ಟಾಗತ್ತೆ. ನಮಗೆ ದುಡ್ಡು ಬೇಕು 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 ಅನ್ನುವ ಹಪಾಪಿ. ಹೇಗಾದರೂ ಆಗಲಿ ನಾನು ಶ್ರೀಮಂತ ಆಗಿಬಿಡಬೇಕು. ಶ್ರೀಮಂತ ಆಗುವುದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಶ್ರೀಮಂತ ಆಗಲಿಕ್ಕೆ ಇರಬೇಕಾದಂಥ ತಂತ್ರಗಾರಿಕೆ ಗೊತ್ತಿಲ್ಲ. ಚಾತುರ್ಯ ಬೇಕಾ ಬೇಡವಾ ಅದ್ರ ಬಗ್ಗೆ ಅರಿವಿಲ್ಲ. ಆದರೆ ನಾವು ಶ್ರೀಮಂತರಾಗಬೇಕು. ಏಕೆಂದರೆ ಬಡವರಾದರೆ ಬದುಕು ಭಾಳ ದುರ್ಭರ ಆಗಿರುತ್ತೆ ಅನ್ನೋದನ್ನು ನಾವು ನಮ್ಮ ತಂದೆ ತಾಯಿಯಿಂದ ಕೇಳಿಸ್ಕೊಂಡಿರ್ತೀವಿ ಅಥವಾ ಅದನ್ನ ಅನುಭವಿಸಿರ್ತೀವಿ.
ಹಾಗಾದ್ರೆ ದುಡ್ಡು ಬರಬೇಕು ಅಂದರೆ ಏನು ಮಾಡಬೇಕು? ದುಡ್ಡು ಬರಬೇಕು ಅಂದರೆ ಮೊದಲು ನಾವು ಶಾಂತ ಚಿತ್ತರಾಗಿ ನಮ್ಮೊಳಗಿರುವಂಥ ಖಾಲಿತನ ಇದೆಯಲ್ಲ ಅದನ್ನು ಸಮೃದ್ಧಗೊಳಿಸಬೇಕು. ನಾನು ಹಪಹಪಿಸುವುದು ಬೇಡ. ಪ್ರಕೃತಿ ಅಬಂಡನ್ಸಿಂದ ಕೂಡಿದೆ, ಸಮೃದ್ಧಿಯಿಂದ ಕೂಡಿದೆ. ಅದು ನನಗಾಗಿಯೇ ಇರುವಂಥದ್ದು. ನಾನು ಏನನ್ನು ಕೇಳ್ತೀನೋ ಅದು ಖಂಡಿತವಾಗಿ ನನಗೆ ಕೊಡುತ್ತೆ. ಅದು ಲಾ ಆಫ್ ನೇಚರು. ಯಾವುದಕ್ಕೆ ನಾವು ದೇಹಿ ಅಂತೀವೋ ಅದು ಬರಲೇಬೇಕು, ಬರದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ಗುಲಾಮರಾಗಿ ಅದರ ಹಿಂದೆ ಓಡೋದು ಬೇಕಾಗಿಲ್ಲ. ಶಾಂತ ಚಿತ್ತರಾಗಿ ಅದಕ್ಕಾಗಿ ಸಂಕಲ್ಪ ಮಾಡ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ಫೋಕಸ್ ಮಾಡೋಣ. ಫೋಕಸ್ ಮಾಡಿ ಆವಾಗವಾಗ ವಿಕೇಂದ್ರೀಕರಣಗೊಂಡು ಆ ಕಡೆ ಈ ಕಡೆ ಹೋಗೋದು ಬೇಡ. ಯಾವ ವಿಷಯದ ಕುರಿತು ನಾವು ಮಾಡ್ತಾ ಇದ್ದೀವೋ ಅದರ ಬಗ್ಗೆ ಬಹಳ ಖಚಿತತೆಯನ್ನು ಹೇಳೋಣ. ದುಡ್ಡು ತಂತಾನೇ ಬರುತ್ತೆ ಅನ್ನುವಂಥ ನಂಬಿಕೆಯಿಂದ ಇರಿ. ದುಡ್ಡು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮದೊಂದು ಅಂಗಡಿ ಇದೆ, ಅಂಗಡಿನಲ್ಲಿ ಯಾವುದೋ ಒಂದು ಟಿ ವಿನೋ ಮಿಕ್ಸಿನೋ ಯಾವುದನ್ನೋ ವಸ್ತುವನ್ನು ನೀವು ಮಾರಬೇಕು. ನಿಮ್ಮಲ್ಲಿರುವಂಥ ಸರಕನ್ನು ಮಾರುವಾಗ ನೀವು ಆ ವಸ್ತುವಿನ ಮೌಲ್ಯವನ್ನು ಹೇಳಬೇಕು. ಎಷ್ಟು ಅದ್ಭುತವಾದ ವಸ್ತು ಇದು, ಹೇಗೆ ನಿಮಗೆ ಸಹಕಾರಿಯಾಗಿದೆ, ಹೇಗೆ ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಬಲ್ಲದು, ಹೇಗೆ ನಿಮ್ಮ ಬದುಕಿಗೆ ಪೂರಕವಾಗಿ ಇದು ಕೆಲಸ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಹಾಗೆ ಹೇಳಿದಾಗ ಆ ವಸ್ತುವಿನ ಮೌಲ್ಯ ಜಾಸ್ತಿ ಆಗುತ್ತೆ. ಎದುರಿಗಿರುವಂಥ ಗ್ರಾಹಕ ಖರೀದಿ ಮಾಡೇ ಮಾಡ್ತಾನೆ. ಆತ ತಗೋತಾನೋ ಇಲ್ಲೋ ಅನ್ನುವಂಥ ಅನುಮಾನದಿಂದ, ಸಂದೇಹದಿಂದ ನೀವು ವ್ಯಾಪಾರವನ್ನು ಶುರು ಮಾಡಿದರೆ, ಈತ ಮುಂಚೆನೇ ಅಮೆಝಾನ್ನಲ್ಲಿ ರೇಟ್ ನೋಡ್ಕೊಂಡು ಬಂದುಬಿಟ್ಟಿದ್ದಾನೆ, ಸುಮ್ಮನೆ ನನ್ನ ಹತ್ರ ಎನ್ಕ್ವೈರಿಗೆ ಬಂದಿದ್ದಾನೆ ಅಂತ ನೀವೇ ಅಂದ್ಕೊಂಡ್ಬಿಟ್ರೆ ನೀವು ಅದರ ಕುರಿತು ನೀಡುವಂಥ ಮಾಹಿತಿಯೇ ಸರಿಯಾಗಿರೋದಿಲ್ಲ, ನಿಮ್ಮ ವ್ಯವಹಾರಕ್ಕೆ ಪೂರಕವಾಗಿರೋದಿಲ್ಲ, ಅರೆಬರೆಯಾಗಿರುತ್ತೆ. ಖರೀದಿ ಮಾಡಬೇಕಂತ ಬಂದಂಥ ವ್ಯಕ್ತಿ ಕೂಡ ಅದನ್ನು ಖರೀದಿ ಮಾಡೋದಿಲ್ಲ. ಖಚಿತತೆಯಿಂದ, ಮೋಹಕವಾಗಿ, ಚುಂಬಕ ಶಕ್ತಿಯಾಗಿ ನಿಮ್ಮ ವ್ಯವಹಾರವನ್ನು ನೀವು ನಿರ್ವಹಿಸಿದ್ದೇ ಆದರೆ ನಿಮ್ಮ ಎದುರಿಗಿರುವ ಗ್ರಾಹಕ ಆತ ಖರೀದಿ ಮಾಡೋ ವಿಚಾರ ಇಲ್ಲದೆ ಹೋದರೂ ಖರೀದಿ ಮಾಡ್ಕೊಂಡು ಹೋಗ್ತಾನೆ. ನಮ್ಮ ಜೀವನದಲ್ಲಿ ಏನಾಗುತ್ತೆ, ನಮ್ಗೆ ಯಾವಾಗಲೂ ಅಸ್ಥಿರತೆಯಿಂದ ನಾವು ಕಂಗೆಟ್ಟು ಹೋಗಿರ್ತೀವಿ. ಎಲ್ಲಿ ನಮಗೆ ವ್ಯವಹಾರ ಆಗೋದಿಲ್ವೋ ಅನ್ನುವಂಥ ಭಯ ನಮ್ಮನ್ನು ಕಾಡ್ತಾ ಇರುತ್ತೆ. ಎಲ್ಲಿ ನಾವು ವ್ಯವಹಾರವನ್ನು ಕಳ್ಕೊಂಡ್ಬಿಡ್ತೀವೋ ಅನ್ನುವಂಥ ಆತಂಕದಲ್ಲಿ ನಮ್ಮ ಇಡೀ ನಡೆ ಶುರು ಆಗುತ್ತೆ. ಯಾವಾಗ ನೋಡಿ, ಯಾವತ್ತೂ ಮುತ್ತು, ರತ್ನ, ವಜ್ರ, ವೈಢೂರ್ಯ ಎಲ್ಲಿ ದೊರಕತ್ತೆ? ಸಮುದ್ರದ ಆಳದ ಒಳಗಡೆ ದೊರಕತ್ತೆ. ಯಾವುದೋ ಒಣಗಿ ಹೋಗಿರುವಂಥ ನದಿಯಲ್ಲಿ ನೀವು ವಜ್ರಗಳನ್ನು ಹುಡುಕಕ್ಕೆ ಸಾಧ್ಯವ? ಯಾವಾಗ ನಾವು ಸಮುದ್ರ ಆಗ್ತೀವಿ ಅಂದಾಗ, ಯಾವಾಗ ನಮ್ಮ ಮನಸ್ಸಿನಲ್ಲಿ ಅಸ್ಥಿರತೆ ಮನೆ ಮಾಡಿರೋದಿಲ್ವೋ, ಯಾವಾಗ ನಮಗೆ ಬದುಕಿನಲ್ಲಿ ಧಾವಂತ ಇಲ್ವೋ, ಯಾವಾಗ ನಮಗೆ ದುಡ್ಡು ಬೇಕು 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 ಎನ್ನುವಂಥ ಹಪಹಪಿ ಕಾಡ್ತಾ ಇರೋದಿಲ್ವ, ಯಾವಾಗ ನಾವು ಅಸಹಾಯಕರಾಗಿರೋದಿಲ್ವೋ, ಆವಾಗ ಮನಸ್ಸು ಸಂತೃಪ್ತ ಆಗಿರುತ್ತೆ, ಪ್ರೀತಿಯಿಂದಿರುತ್ತೆ. ನಾವು ಆಡುವ ಮಾತುಗಳು ಕೂಡ ಪರಿಶುದ್ಧತೆಯಿಂದ ಕೂಡಿರ್ತವೆ. ಜೊತೆಗೆ ನಮ್ಮ ವ್ಯವಹಾರದ ಚಾಕಚಕ್ಯತೆ ಅದರ ಮೂಲಕ ಹೊರಹೊಮ್ಮತ್ತೆ. ನಾವು ಯಾವತ್ತೂ ಕೂಡ ದುಡ್ಡನ್ನು ಆಕರ್ಷಿಸುವ ಚುಂಬಕ ಶಕ್ತಿಯಾಗಿರಬೇಕೇ ವಿನಃ ಅದಕ್ಕಾಗಿ ಹಪಹಪಿಸುವ ಭಿಕ್ಷುಕರಾಗಬಾರ್ದು. ಭಿಕ್ಷುಕರು ಅಂದರೆ ಕೇವಲ ಬೀದಿಯಲ್ಲಿ ಕೂತಿರೋ ಭಿಕ್ಷುಕರಲ್ಲ. ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಕೊಂಡವರು ಕೂಡ ಭಿಕ್ಷುಕರಾಗಿರ್ತಾರೆ. ಮಾನಸಿಕವಾಗಿ ದೊಡ್ಡ ದೊಡ್ಡ ಆಫೀಸಿನ ಜನರಲ್ ಮ್ಯಾನೇಜರ್ ಆಗಿರೋ ಒಂದು ಭಿಕ್ಷುಕನಾಗಿರ್ತಾನೆ. ಆತನ ನಡೆ, ಆತನ ನುಡಿ, ಆತನ ಒಳಗಿರುವಂಥ ಅಸಹಾಯಕತೆ, ಆತನ ಒಳಗಿರುವಂಥ ಅಸ್ಥಿರತೆ ಆತನನ್ನು ಭಿಕ್ಷುಕನನ್ನಾಗಿ ಮಾಡಿರುತ್ತೆ. ಯಾವಾಗ ಆತ ತಾನು ಈ ಕೆಲಸವನ್ನು ನಿಭಾಯಿಸಬಲ್ಲೆ, ಈ ಕಾಂಟ್ರಾಕ್ಟ್ ನನಗೆ ಆಗೇ ಆಗತ್ತೆ ಅನ್ನುವಂಥ ಖಚಿತತೆಯಲ್ಲಿರ್ತಾನೋ, ನಾನು ನನ್ನ ಕಾಂಟ್ರಾಕ್ಟನ್ನು ದುಡ್ಡಿಗಾಗಿ ಮಾಡ್ತಾ ಇಲ್ಲ, ಈ ಕಾಂಟ್ರಾಕ್ಟ್ ಮಾಡೋ ಮೂಲಕ ದೊಡ್ಡ ಹೆಸರನ್ನು ಸಂಪಾದನೆ ಮಾಡ್ತೀನಿ, ನನ್ನ ಕಂಪ್ನಿಗೆ ದೊಡ್ಡ ಹೆಸರು ಬರುತ್ತೆ ಅಂತ ಆತನಿಗೆ ಯಾವಾಗ ಅನಿಸುತ್ತೋ ಅವಾಗ ದುಡ್ಡು ಆತನನ್ನು ಹುಡ್ಕೊಂಡ್ಬರುತ್ತೆ. ಎಲ್ಲಿ ಅಸಹಾಯಕತೆ ಇಲ್ವೋ, ಎಲ್ಲಿ ಅಭದ್ರತೆ ಇಲ್ಲವೋ, ಎಲ್ಲಿ ಅಸ್ಥಿರತೆ ಇಲ್ಲವೋ, ಲಕ್ಷ್ಮಿ ಅಲ್ಲಿ ಮನೆ ಮಾಡ್ತಾಳೆ. ಎಲ್ಲಿ ಶಾಂತಿ ಇದೆಯೋ, ಎಲ್ಲಿ ಸಮಾಧಾನ ಇದೆಯೋ, ಎಲ್ಲಿ ನೆಮ್ಮದಿ ಸಂತೋಷ ಇದೆಯೋ ಅಂಥ ಜಾಗದಲ್ಲಿ ಸಂಪತ್ತು ಯಾವಾಗಲೂ ಕ್ರೋಢೀಕರಣಗೊಳ್ಳುತ್ತೆ. ಈ ಫಿಲಾಸಫಿಯನ್ನು ಜೀವನದಲ್ಲಿ ಯಾವತ್ತೂ ನೆನಪಿಡಿ. ದುಡ್ಡು ವಸ್ತು ಅಲ್ಲ, ಅದು ಸಾಧನ. ಅದಕ್ಕೆ ನಾವು ಚುಂಬಕ ಶಕ್ತಿ ಆಗಬೇಕು. ನಮ್ಮ ಹೊರಗಡೆ ಇರುವಂಥ ಪ್ರಪಂಚ ಇದೆಯಲ್ಲ, ಸಮಾಜ, ಆ ಸಮಾಜದಲ್ಲಿ ಸಮೃದ್ಧಿ ಅನ್ನೋದು ಲಾಸ್ಯವಾಡ್ತಾ ಇದೆ. ಅದು ನಮ್ಮ ಬಳಿಗೆ ಬರುವಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.